ನಿಮ್ಮ ಮೊದಲನೇ ಪ್ರಶ್ನೆ, ಸೊಳ್ಳೆಯ ಸರಾಸರಿ ಆಯುಷ್ಯ ಎಷ್ಟು? ಸರಿ ಉತ್ತರ ಆಪ್ಷನ್ ಬಿ, 2 ರಿಂದ 3 ವಾರಗಳು. ಸೊಳ್ಳೆಯ ಸರಾಸರಿ ಆಯುಷ್ಯ 2 ರಿಂದ 3 ವಾರಗಳು. ನಿಮ್ಮ ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿ ಉತ್ತರ ಆಪ್ಷನ್ ಬಿ, 8 ನಿಮಿಷ 20 ಸೆಕೆಂಡ್. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡ್ ಬೇಕು. ನಿಮ್ಮ ಮುಂದಿನ ಪ್ರಶ್ನೆ, ಹನುಮಂತನಿಗೆ ವಿದ್ಯೆ ಕಲಿಸಿದ ದೇವರು ಯಾರು? ಸರಿ ಉತ್ತರ ಆಪ್ಷನ್ ಸಿ, ಸೂರ್ಯದೇವ. ಹನುಮಂತನಿಗೆ ವಿದ್ಯೆ ಕಲಿಸಿದ ದೇವರು ಸೂರ್ಯದೇವ. ನಿಮ್ಮ ಮುಂದಿನ ಪ್ರಶ್ನೆ, ಹಸಿರು ಚಿನ್ನ ಎಂಬ ಬಿರುದು ಪಡೆದ ಬೆಳೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಟೀ. ಹಸಿರು ಚಿನ್ನ ಎಂಬ ಬಿರುದು ಪಡೆದ ಬೆಳೆ ಟೀ. ನಿಮ್ಮ ಮುಂದಿನ ಪ್ರಶ್ನೆ, ಸೀತಾದೇವಿಯನ್ನ ಲಂಕೆಯಲ್ಲಿ ಎಲ್ಲಿ ಬಂಧಿಸಲಾಯಿತು? ಸರಿ ಉತ್ತರ ಆಪ್ಷನ್ ಬಿ, ಅಶೋಕವನ. ಸೀತಾದೇವಿಯನ್ನ ಲಂಕೆಯಲ್ಲಿ ಅಶೋಕವನದಲ್ಲಿ ಬಂಧಿಸಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ತಿನ್ನುವ ಸಮಯದಲ್ಲಿ ಕಣ್ಣೀರು ಸುರಿಸುವ ಪ್ರಾಣಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಮೊಸಳೆ. ತಿನ್ನುವ ಸಮಯದಲ್ಲಿ ಕಣ್ಣೀರು ಸುರಿಸುವ ಪ್ರಾಣಿ ಮೊಸಳೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ಚಿಕ್ಕ ನದಿಯಾಗಿ ಗುರುತಿಸಲ್ಪಟ್ಟಿರುವ ನದಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ರೋ ನದಿ. ಜಗತ್ತಿನ ಅತ್ಯಂತ ಚಿಕ್ಕ ನದಿಯಾಗಿ ಗುರುತಿಸಲ್ಪಟ್ಟಿರುವ ನದಿ ರೋ ನದಿ. ನಿಮ್ಮ ಮುಂದಿನ ಪ್ರಶ್ನೆ, ವೇದ ಸುಳ್ಳಾದರೂ ಡ್ಯಾಶ್ ಈ ಗಾದೆಯನ್ನ ಪೂರ್ಣಗೊಳಿಸಿ. ಸರಿ ಉತ್ತರ ಆಪ್ಷನ್ ಬಿ, ಗಾದೆ ಸುಳ್ಳಾಗದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನಿಮ್ಮ ಮುಂದಿನ ಪ್ರಶ್ನೆ, ಕಲಿಯುಗಕ್ಕೂ ಮುನ್ನ ಹಾಗೂ ನಂತರ ಸೇರಿ ಒಟ್ಟು ಎಷ್ಟು ಯುಗಗಳಿವೆ? ಸರಿ ಉತ್ತರ ಆಪ್ಷನ್ ಸಿ, 4 ಯುಗ. ಕಲಿಯುಗಕ್ಕೂ ಮುನ್ನ ಹಾಗೂ ನಂತರ ಸೇರಿ ಒಟ್ಟು 4 ಯುಗಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಪಾಂಚಾಲಿ ಎಂದು ಯಾರನ್ನ ಕರೆಯುತ್ತಿದ್ದರು? ಸರಿ ಉತ್ತರ ಆಪ್ಷನ್ ಸಿ, ದ್ರೌಪದಿ. ಮಹಾಭಾರತದಲ್ಲಿ ಪಾಂಚಾಲಿ ಎಂದು ದ್ರೌಪದಿಯನ್ನ ಕರೆಯುತ್ತಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ವಿಮಾನವನ್ನ ಕಂಡುಹಿಡಿದವರು ಯಾರು? ಸರಿ ಉತ್ತರ ಆಪ್ಷನ್ ಬಿ, ರೈಟ್ ಬ್ರದರ್ಸ್. ವಿಮಾನವನ್ನ ಕಂಡುಹಿಡಿದವರು ರೈಟ್ ಬ್ರದರ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಹೊಂದಿರುವ ರಾಜ್ಯ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ದೆಹಲಿ. ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಹೊಂದಿರುವ ರಾಜ್ಯ ದೆಹಲಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ದೊಡ್ಡ ಮೊಟ್ಟೆಗಳನ್ನು ಇಡುವ ಹಕ್ಕಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಆಸ್ಟ್ರಿಚ್. ಅತಿ ದೊಡ್ಡ ಮೊಟ್ಟೆಗಳನ್ನು ಇಡುವ ಹಕ್ಕಿ ಆಸ್ಟ್ರಿಚ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗುವ ಪ್ರಮುಖ ಬೆಳೆ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಹತ್ತಿ. ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಾಗುವ ಪ್ರಮುಖ ಬೆಳೆ ಹತ್ತಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ, ಆಸ್ಟ್ರೇಲಿಯಾ, ಬಿ, ಇಂಗ್ಲೆಂಡ್, ಸಿ, ಭಾರತ, ಡಿ, ದಕ್ಷಿಣ ಆಫ್ರಿಕಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಭಾರತ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಭಾರತ ದೇಶದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಆಪ್ಷನ್ಸ್ ಎ, 12 ದಿನಗಳು, ಬಿ, 15 ದಿನಗಳು, ಸಿ, 18 ದಿನಗಳು, ಡಿ, 21 ದಿನಗಳು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಮಹಾಭಾರತದ ಯುದ್ಧ 18 ದಿನಗಳ ಕಾಲ ನಡೆಯಿತು. ನಿಮ್ಮ ಮುಂದಿನ ಪ್ರಶ್ನೆ, ವಯಸ್ಕ ಮಾನವನ ದೇಹದಲ್ಲಿ ಸರಾಸರಿ ಎಷ್ಟು ಲೀಟರ್ ರಕ್ತ ಇರುತ್ತದೆ? ಆಪ್ಷನ್ಸ್ ಎ, 3 ಲೀಟರ್, ಬಿ, 4 ಲೀಟರ್, ಸಿ, 5 ಲೀಟರ್, ಡಿ, 7 ಲೀಟರ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, 5 ಲೀಟರ್. ವಯಸ್ಕ ಮಾನವನ ದೇಹದಲ್ಲಿ ಸರಾಸರಿ 5 ಲೀಟರ್ ರಕ್ತ ಇರುತ್ತದೆ.
ನಿಮ್ಮ ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಆಪ್ಷನ್ಸ್ ಎ 27, ಬಿ 28, ಸಿ 29, ಡಿ 30. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 28. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ನೀಲಿ ಜೀನ್ಸ್ ಧರಿಸುವುದಕ್ಕೆ ನಿರ್ಬಂಧಗಳಿರುವ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಉತ್ತರ ಕೊರಿಯಾ, ಸಿ ಜಪಾನ್, ಡಿ ರಷ್ಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಉತ್ತರ ಕೊರಿಯಾ. ನೀಲಿ ಜೀನ್ಸ್ ಧರಿಸುವುದಕ್ಕೆ ನಿರ್ಬಂಧಗಳಿರುವ ದೇಶ ಉತ್ತರ ಕೊರಿಯಾ. ನಿಮ್ಮ ಮುಂದಿನ ಪ್ರಶ್ನೆ, ಹಾಲುಣಿಸುವ ಮೊಟ್ಟೆ ಇಡುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಕಾಂಗರು, ಬಿ ಪ್ಲಾಟಿಪಸ್, ಸಿ ಡಾಲ್ಫಿನ್, ಡಿ ಪೆಂಗ್ವಿನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಪ್ಲಾಟಿಪಸ್. ಹಾಲುಣಿಸುವ ಮೊಟ್ಟೆ ಇಡುವ ಪ್ರಾಣಿ ಪ್ಲಾಟಿಪಸ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ ಒಳಗೆ ಸಾಮಾನ್ಯವಾಗಿ ಯಾವ ಅನಿಲವನ್ನು ತುಂಬುತ್ತಾರೆ? ಆಪ್ಷನ್ಸ್ ಎ ಹೀಲಿಯಂ, ಬಿ ಆಮ್ಲಜನಕ, ಸಿ ಆರ್ಗಾನ್, ಡಿ ನೈಟ್ರೋಜನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಆರ್ಗಾನ್. ವಿದ್ಯುತ್ ಬಲ್ಬ್ ಒಳಗೆ ಸಾಮಾನ್ಯವಾಗಿ ಆರ್ಗಾನ್ ಅನಿಲವನ್ನ ತುಂಬಿರುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಮೆದುಳಿನ ಒಂದು ಭಾಗವನ್ನ ನಿದ್ರೆಗೆ ಒಳಪಡಿಸಿ ವಿಶ್ರಾಂತಿ ಪಡೆಯಬಲ್ಲ ಹಕ್ಕಿ ಯಾವುದು? ಎ ಪಾರಿವಾಳ, ಬಿ ಬಾತುಕೋಳಿ, ಸಿ ಗಿಳಿ, ಡಿ ನವಿಲು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಬಾತುಕೋಳಿ. ಮೆದುಳಿನ ಒಂದು ಭಾಗವನ್ನ ನಿದ್ರೆಗೆ ಒಳಪಡಿಸಿ ವಿಶ್ರಾಂತಿ ಪಡೆಯಬಲ್ಲ ಹಕ್ಕಿ ಬಾತುಕೋಳಿ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ಸ್ ಎ ಮಡಗಾಸ್ಕರ್, ಬಿ ಬೋರ್ನಿಯೋ, ಸಿ ಗ್ರೀನ್ಲ್ಯಾಂಡ್, ಡಿ ನ್ಯೂಗಿನಿಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್. ವಿಶ್ವದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮಿನಿ ತಾಜ್ ಮಹಲ್ ಎಂದು ಯಾವುದನ್ನ ಕರೀತಾರೆ? ಆಪ್ಷನ್ಸ್ ಎ ಚಾರ್ ಮಿನಾರ್, ಬಿ ಗೋಲ್ ಗುಂಬಾಸ್, ಸಿ ಬೇಬಿಕ ಮಕ್ಬರ್, ಡಿ ಹವಾ ಮಹಲ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬೇಬಿಕ ಮಕ್ಬರ್. ಭಾರತದ ಮಿನಿ ತಾಜ್ ಮಹಲ್ ಎಂದು ಬೇಬಿಕ ಮಕ್ಬರ್ ಅನ್ನ ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಮಕ್ಕಳಲ್ಲಿ ಪೋಲಿಯೋ ರೋಗ ಉಂಟಾಗಲು ಮುಖ್ಯ ಕಾರಣ ಯಾವುದು? ಆಪ್ಷನ್ಸ್ ಎ ಬ್ಯಾಕ್ಟೀರಿಯಾ, ಬಿ ವೈರಸ್, ಸಿ ಶಿಲೀಂಧ್ರ, ಡಿ ಪೌಷ್ಟಿಕಾಂಶದ ಕೊರತೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ವೈರಸ್. ಮಕ್ಕಳಲ್ಲಿ ಪೋಲಿಯೋ ರೋಗ ಉಂಟಾಗಲು ಮುಖ್ಯ ಕಾರಣ ವೈರಸ್. ನಿಮ್ಮ ಮುಂದಿನ ಪ್ರಶ್ನೆ, ಪಾರ್ವತಿ ದೇವಿಯ ವಾಹನ ಯಾವುದು? ಆಪ್ಷನ್ಸ್ ಎ ನವಿಲು, ಬಿ ನಂದಿ, ಸಿ ಸಿಂಹ, ಡಿ ಆನೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸಿಂಹ. ಪಾರ್ವತಿ ದೇವಿಯ ವಾಹನ ಸಿಂಹವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಶ್ರೀಲಂಕಾ, ಡಿ ಕೀನ್ಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಚೀನಾ. ವಿಶ್ವದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಚೀನಾವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಜನಸಂಖ್ಯೆಯ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ನಗರ ಯಾವುದು? ಆಪ್ಷನ್ಸ್ ಎ ದೆಹಲಿ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಕಲ್ಕತ್ತಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ದೆಹಲಿ. ಜನಸಂಖ್ಯೆಯ ಆಧಾರದ ಮೇಲೆ ಭಾರತದ ಅತಿ ದೊಡ್ಡ ನಗರ ದೆಹಲಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಆಪ್ಷನ್ಸ್ ಎ 193, ಬಿ 195, ಸಿ 197, ಡಿ 200. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 195. ವಿಶ್ವದಲ್ಲಿ ಒಟ್ಟು 195 ದೇಶಗಳಿವೆ. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದಲ್ಲಿ ನೀರಿನ ಬಳಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಉತ್ತರ ಪ್ರದೇಶ, ಡಿ ಮಹಾರಾಷ್ಟ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಭಾರತದಲ್ಲಿ ನೀರಿನ ಬಳಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಮಹಾರಾಷ್ಟ್ರ.